ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಪ್ರಭುದೇವ್. ಬಿರುಗಾಳಿ ಮಳೆಗೆ ಮುರಿದು ಬಿದ್ದ ಪವನ ವಿದ್ಯುತ್ ಫ್ಯಾನ್ನ ರೆಕ್ಕೆ. ಗದಗ್ನಲ್ಲಿ ನಡೆದ ಘಟನೆಯ ವರದಿ ಇಲ್ಲಿದೆ. ಬಿರುಗಾಳಿ ಸಹಿತ ಸುರಿದ ಧಾರಾಕಾರ ಮಳೆಗೆ ಗುಡ್ಡದ ಮೇಲೆ ಅಳವಡಿಸಿದ್ದಂತ ಪವನ ವಿದ್ಯುತ್ ಕಂಬದ ಫ್ಯಾನ್ನ ರೆಕ್ಕೆ ಮುರಿದು ನಿಯಂತ್ರಣ ಯಂತ್ರವು ಹಾನಿಗೀಡಾದ ಘಟನೆ ಗಜೇಂದ್ರಗಡದ ಕಾಲಕಾಲೇಶ್ವರ ಬೆಟ್ಟದ ಸಮೀಪ ನಡೆದಿದೆ. ವಿಂಡ್ ಫ್ಯಾನ್ನ ರೆಕ್ಕೆ ಮುರಿದು ಬೀಳುವ ದೃಶ್ಯವನ್ನ ಸ್ಥಳೀಯರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ದೃಶ್ಯ ಎಲ್ಲೆಡೆ ವ್ಯಾಪಕವಾಗಿ ವೈರಲ್ ಆಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಜೋರಾಗಿ ಬೀಸಿದ ಗಾಳಿಗೆ ಜೋರಾಗಿ ತಿರುಗ್ತಾ ಇದ್ದಂತ ಫ್ಯಾನ್ನ ರೆಕ್ಕೆ ತುಂಡಾಗಿದೆ. ಬಳಿಕ ರೆಕ್ಕೆ ಅದರ ನಿಯಂತ್ರಣ ಯಂತ್ರಕ್ಕೆ ಬಡಿದು ತುಂಡಾಗಿ ಬಿದ್ದಿದೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಕಾಲಕಾಲೇಶ್ವರ ಬೆಟ್ಟದಲ್ಲಿ 2007ರಲ್ಲಿ ಈ ವೆಸ್ಟಾರ್ಸ್ RRB ಎನರ್ಜಿ ಕಂಪನಿ ವಿಂಡ್ ಫ್ಯಾನ್ ಅನ್ನ ಅಳವಡಿಕೆ ಮಾಡಿತ್ತು. ತಾಂತ್ರಿಕ ದೋಷ ಹಾಗೂ ಬಿರುಗಾಳಿಯ ಹೊಡೆತದಿಂದ ವಿರುದ್ಧ ದಿಕ್ಕಿನತ್ತ ಫ್ಯಾನ್ ತಿರುಗಲು ಆರಂಭಿಸಿದೆ. ತಂತ್ರಜ್ಞರು ಫ್ಯಾನ್ ನಿಲ್ಲಿಸಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದನ್ನ ಸ್ಟಾಪ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಯಂತ್ರ ನಿಯಂತ್ರಣ ತಪ್ಪಿರೋದು ಗೊತ್ತಾಗಿ ಕಾರ್ಮಿಕರು ದೂರ ಹೋಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ. ಇನ್ನು ಗಂಟೆಗೆ 600 ಕಿಲೋವ್ಯಾಟ್ ವಿದ್ಯುತ್ ತಯಾರಿಸುವ ಯಂತ್ರವಾಗಿದ್ದು ದಿನಕ್ಕೆ ಸುಮಾರು 12,000 ಕಿಲೋವ್ಯಾಟ್ ವಿದ್ಯುತ್ ಅನ್ನ ತಯಾರಿಸ್ತಾ ಇತ್ತು. ವೇಗವಾಗಿ ಗಾಳಿ ಬೀಸಿದ್ರಿಂದ ಚೆಲ್ಲಾಪಿಲ್ಲಿಯಾದ ರೆಕ್ಕೆ ಹಾಗೂ ಉಪಕರಣಗಳು 100 ಮೀಟರ್ನಷ್ಟು ದೂರ ಹೋಗಿ ಬಿದ್ದಿದೆ. ಸದ್ಯ ಸ್ಥಳಕ್ಕೆ ಅಧಿಕಾರಿಗಳು, ವಿಂಡ್ ಕಂಪನಿಯ ಸಿಬ್ಬಂದಿ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.